ಎಲ್ರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗಿದ್ರಿ, ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳಕತ್ತೀನಿ. ನಾನು ಆರಾಮದೀನಿ ನೋಡ್ರಿ. ಬರ್ರಿ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ್ರಿ. ಇನ್ನೊಂದೇನಪ್ಪ ಅಂತಂದು ಹೇಳಿದ್ರೆ ನಮ್ಮ ಸೋನನ್ ಬರ್ತಡೇ ಐತ್ರಿ. ಸೋನುಗ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಬರ್ತಡೇ ಸೋನು. ನೀನು ಯಾವಾಗಲೂ ನಗನಗ್ತಾ ಖುಷಿಲಿಂತ್ರ ಸಂತೋಷವಾಗಿರ್ಲಿ ಅಂತೇಳಿ ನಾನು ಆ ದೇವ್ರ ಕಡೆ ಬೇಡ್ಕೊತೀನಮ್ಮ. ಈಗ ನೋಡ್ರಿಪ್ಪ, ಇಲ್ಲಿ ಊಟ ಆತ್ರಿ. ಊಟ ಆದ್ಮೇಲೆ ಇಲ್ಲೆಲ್ಲರೂ ಕೂಡಿ ಏನು ಮೀಟಿಂಗ್ ಮಾಡಾಕತ್ತಾರಪ್ಪ ಅಂತ ಹೇಳಿದ್ರೆ ಟೂರಿಗೆ ಹೋಗೋದು ಮೀಟಿಂಗ್ ಮಾಡಾಕತ್ತಾರ್ರಿ. ಓಕೆನಮ್ಮ? ಹೌದು, ನಾನು ಕೇಳಾಕತ್ತಾರ ಅವ್ರ ಮಾತು. ಮನೆ ಒಳಗೆಲ್ಲ ಏನು ಪ್ಲಾನಿಂಗ್ ನಡೆದತ್ತಪ್ಪ ಇವಾಗ ಅಂತಂದು ಹೇಳಿದ್ರೆ ಟ್ರಿಪ್ ಹೋಗೋ ಪ್ಲ್ಯಾನ್ ನಡೆದತ್ರಿ. ಆದ್ರೆ ಯಾವಾಗ ಏನು ಅನ್ನೋದು ಗೊತ್ತಿಲ್ಲ ರೀ. ನಿನ್ನಂತರ ಎಲ್ಲರೂ ಲೆಕ್ಕ ಹಾಕಕತ್ತಿದ್ರು ನಮ್ಮ ಬಾಬಾ ಅದೆಲ್ಲ ಸೇರಿ. ಆದ್ರೆ ಇನ್ನೂ ಹಂಗೆ ಫಿಕ್ಸ್ ಆಗಿಲ್ಲ ರೀ ಯಾವಾಗ ಏನು ಅನ್ನೋದು. ಈಗ ಎಲ್ಲರಿಗೆ ಹೇಳಿಟ್ಟಾರಿ ಬಾಬಾ ಬರೋರು ಬರ್ರಿ ಅಂತಂದು ಹೇಳಿ. ಯಾವ ಟ್ರಿಪ್ಪು ಎಲ್ಲಿಗೆ ಅನ್ನೋದು ನಾನು ನಿಮಗೆಲ್ಲ ಅವರು ಕರೆಕ್ಟ್ ನಮಗೆ ಹೋಗೋದು ಫಿಕ್ಸ್ ಆತಪ್ಪ ಅಂತಂದು ಹೇಳಿದ್ವಿ. ಆತಂದು ಹೇಳ್ತೀನಿ ರೀ ಫ್ರೆಂಡ್ಸ. ಆಯ್ ಬೋಲ सुलाम से चाची बांडे तिकते हैं ಬಾಂಡೆ ತಿಕ್ಕಿದ್ರೆ ಆತನ ಎಲ್ಲರಿಗೆ ತುಸಾನ ಹಾಕೊಂಡಿ ಬಿಡು ನೀನು. ಮಗ ನೋಡಲ್ಲ ಸಿಮ್ಮು ಅಂತ ಹೊಳೆ ನೋಡು, ಒಳ್ಳಕ್ಕೆ ಡಾರ್ಲಿಂಗ್ ಅಂತ ಹೊಳೆ ನೋಡ ಅಂತ. ಮಮ್ಮಿ ಟೈಮ್ ಎಷ್ಟಾದ ಗೊತ್ತೀಗ? ಟೈಮ್ 8 ಗಂಟೆ ಆಯ್ತು ಸಮಯ. ಹೌದು, ಈಗ ಅಡ್ಗೆ ಮಾಡತ್ತಿ. ಅರಿಬಿ ಭಾಳ ಇದ್ವಲ್ವಾ, ನೋಡಿಲ್ಲ ಅರಿಬಿ ಹಗ್ಗ ತುಂಬಿದ್ವು. ಮತ್ತು ನೀವು ಒಗಿತೀನಂದು. ಮತ್ತು ಈಗ ನಾವೆಲ್ಲ ಅಲ್ಲಿ ಫಂಕ್ಷನ್ ಮುಗಿಸಿ ಮನೆಗೆ ಬರೋ ಮಟ ಅಂದ್ರೆ 5:30-6 ಗಂಟೆ ಆಯ್ತು. ನಿಂದು ಮಗ ನಮಾಜ್ ಮಾಡೋ ಟೈಮ್ ಆಯ್ತು ಮಗ್ರಿಬದ್ದು. ಅದಕ್ಕೆ ನಾನು ಹೋಗಿದ್ದೀನಿ ತಗೊಂಡು ನೀನು ನಮಾಜ್ ಮಾಡು ಖುರಾನ್ ಓದು ಅಂತೇಳಿ ನಾ ಇದನ್ನು ಮಾಡಿದೆ. ಹೋಗೋದು ಹಾಕಿ ಈಗ ಬ್ಯಾಳೆ ಹಾಕಿ ಸಾರು ಮಾಡಾಕಿಟ್ಟಿನಿ. ಆಮೇಲೆ ಇಲ್ಲಿ ಗಜ್ರಿ ಪಲ್ಯ ಮಾಡ್ಬೇಕು. ಗಜ್ರಿ ಪಲ್ಯ ಭಾಳ ಟೇಸ್ಟ್ ಆಗ್ತದೆ ಸನೇ ಅದು ರೊಟ್ಟಿ ಒಳಗೆ. ರೊಟ್ಟಿ ಮಾಡತ್ತೀನಿ. ರೊಟ್ಟಿ ಮಾಡ್ತೀನಿ. ರೊಟ್ಟಿ ಒಂದೆರಡು ಮಾಡಿದ ರೊಟ್ಟಿ ಒಳಗೆ ಮತ್ತು ಚಲೋ ಆಗೋದು ಇಂಥವೆಲ್ಲ ಪಲ್ಯ. ಪಲ್ಯ ಮಾಡಿಟ್ಟು ಇದನ್ನು ಮಾಡ್ತೀನಿ ರೊಟ್ಟಿನ. ಸಮಯ ಮುಂಜಾನೆ 11 ಗಂಟೆ. ಏನ್ರಿ ಏನು ಮಾಡಾಕತ್ತಿ? ಬಿಗ್ ಬಾಸ್ ಡೈಲಾಗ್ ಮಾಡಿದ್ರಲ್ಲ, ಏನು ಪಡ್ಡೆ ಪಟ್ಟಿ ಮಾಡಾಕತ್ತಂದ್ರೆ ಅವ್ರು ನಾಷ್ಟಕ್ಕೆ. ಇವೇನು ಪಡ್ಡ ಬ್ಲಾಸ್ಟ್ ಆಗ್ಯಾವಲ್ಲೇ? ಅದು ತವಾ ಕಾದಿದ್ದಿಲ್ಪ ಫಸ್ಟಿಗೆ ಹಾಕಿದ್ದೆ, ಅದು ಹೇಳಿಲ್ಲ. ಈಗ ನೋಡ್ರಿ ಸೆಕೆಂಡ್. ಹೌದು, ಸೆಕೆಂಡ್ ಚಲೋ ಆಗ್ಯಾವ. ಯಾವ್ದಾಗಲಿ ಫಸ್ಟಿಗೆ ನಿದಾಕತ್ ಹಂಗಾದ. ಅವು ತವಾ ಕಾದಿರಂಗಿಲ್ಲದ್ರಿ, ಗೊತ್ತಾಗಿಲ್ಲ ತವಾ ಕಾದಿತ್ತು ಬಿಟ್ಟತ್ತ ಅನ್ನೋದು. ಸ್ವಲ್ಪ ಕಾಯ್ತು ಅಂದ್ರೆ ಆತಗ ಹೊಟ್ಟೆ ಹಸದಾಗೈತಲ್ಲ, ಹೆಂಗಾರ ಆಗಿರ್ಲಿ ಅವು ಚಲೋ ಆಯ್ತು ಅಂದ್ರೆ. ಹಾಂ, ಹೊಟ್ಟೆ ಹಸದ್ ನಿಮ್ಗೆ ಹಂಗಂದ್ರೆ ಹೊಟ್ಟೆ ಹಸೈತಿ. ಈ ಮಾತು ಅಂದ್ಮ್ಯಾಗ ನನಗೆ ಅರ್ಥ ಆಗ್ಬೇಕು. ನಾಷ್ಟ ಮಾಡ್ತಿಲ್ಲ. ಆಲೂಗಡ್ಡೆ ಪಲ್ಯ ಐತ್ರಿ, ಹಾಂ, ಚಟ್ನಿ ಐತಿ. ಯಾವ್ದು ಬೇಕು ನೋಡಿ ಚಕ್ಡಿ ನಿನ್ನೆ ಮಾಡಿದ್ದೆಲ್ಲ ಅದ. ನಿನ್ನೆ ಮೊನ್ನೆ ಅದ ಏನ್ರಿ ಅವು ಏನಂತಾರ, ಅವು ಶೇಂಗಾದ ಏನು ಮಾಡ್ತಾರೆ ಹೋಳಿಗೆ. ಹೋಳಿಗೆ ಮಸ್ತಾಗಿ ದೋಸೆ ಮನ ಅವು ಖಾಲಿನ ಮಾಡಿಟ್ರಿ ಅಲ್ರಿ. ಕಾಲಿನ ಅದು ಮತ್ತು ಅಷ್ಟು ಚಲೋ ಮಾಡಿದ್ರೆ ಮತ್ತೆ ಒಂದು ಉಳಂಗಿಲ್ಲ ಅವು. ಅದು ನಾನು ಭಾಳ ಮಾಡಿದ್ದಿಲ್ಲ ಬಿಡ್ರಿ. ಅದಕ್ಕೆ ಶೇಂಗಾದು ಮತ್ತೆ ಎಷ್ಟು ಆಗ್ಬೇಕು ಅವು. ಆದ್ರೆ ಮಸ್ತ್ ಆಗಿದ್ದು, ಟೇಸ್ಟ್ ಆಗಿದ್ದಲ್ರಿ. ಆಮ್ಯಾಗ ನೀನು ಐಬ್ರೋ ಮಾಡಿಸ್ಬೇಕು ಮತ್ತೆ. ನನ್ನ ಎದಿ ಢಕ್ ಢಕನ್ ಆಗ್ತೈತಿ. ಹೌದ್ರಿ? ಹೆದರಿ ಮತ್ತೆ ಅಂತ ನಾನು ಮಾಡ್ಸಂಗಲ್ಲ ಬಿಡ್ರಿ. ಬೇಡ, ಹೆದರಿ ಸುಮಾರು ಇರ್ತೀರಿ. ಜರ ಏನವ ಸಂತೆ ಚಲೋ ಆತ ಇವತ್ತು ನಿಮ್ದೇನ ಬಂದಾತ ಮಾಡ್ಕೊಂಬಂದ್ರೆ ಚಲೋ ಆತ್ ಬಿಡ್ರಿಪ್ಪ. ಹೆಂಗ್ ಸಸ್ತಾ ಐತ್ರಿ ಎಲ್ಲ? ಬಿಟ್ಟು ಬಂದ್ರಿ ಇಲ್ಲ ಮಾರ್ಕೆಟ್ನ ಇಬ್ರು ಗಂಡ ಐತಿ ಎಲ್ಲ ಹೊತ್ಕೊಂಡ್ ಆಕೆ ಒಂದ್ ಸತಿ ಬಂತಲ್ಲ ನಸನ ಬಂದ್ ತಗೋಗಿದ್ ಇವತ್ತು ಬಂದೆ
ವ್ಯಾಪಾರ ಆತಿಲ್ಲ ಆಯ್ತು ಮೊನ್ನೆ ಕೌದಿ ಮರ ಕೊಟ್ಟಿ ಏನದ್ಮ ಪಾಪಡೆ ಏನವು ಏ ಅಲ್ಲ ಕರೆ ಮಠ ಕರ್ದು ಹೆಂಗ ನಿಮ್ದು ಹಂಗನ ನಾವ್ ಇದ್ದ ಮಾಡಿದ್ರೆ ರುಚಿ ಆಗದ ನಾವಿಲ್ದ ನೀವು ಮಾಡ್ಕೊಂತಿಂದ ರುಚಿ ಆಗಂಗಿಲ್ಲ ಅವು ನೀವು ತಿನ್ರಿ ಪಾಪಡೆ ಹೌದಿಲ್ಲ ಅಪ್ಪ ಎಲ್ಲ ನಾವಿದ್ರ ರುಚಿ ಇವ್ರದ ಆಕಿ ನೋಡಲ್ಲಿ ಎಬ್ಸಾಕ್ ಬರವಲ್ತದ ವಾರದ ಬಿಸಿ ಏನ್ಮ ಇದು ಇನ್ನೂ ಎಷ್ಟು ಉಳ್ದ ಹೆಸರನ್ನ ಅವು ಬಿಸಿ ಹಂಗೆ ಹೇಳ ತಗೊಳ ಮಟನ್ ಖುಷಿನ ತಗದ್ಮೇಲೆ ಬೇಜಾರಾಕತ್ತೆ ನಾನು ನೀನ ತುಂಬಿಡ್ತೇನ ಹ್ಞೂ ವಾರ ಕೊಡಕ್ಕೆ ಬೇಜಾರ ಆಕತ್ತೈತೆ ಇನ್ನೂ 7 ಅದಾವನ 7 ನೀನ ತುಂಬಿಡುವ ಖುಷಿಲಿಂತ್ರ ಹೌದಿಲ್ಲ ನಮಗೆ ಬೇಜಾರಾಗೈತೆ ನೀ ಖುಷಿಲಿಂತ್ರ ತುಂಬ ಬಿಸಿಮ ನಮಗೆ ಬೇಜಾರ ಆಕತ್ತೈತೆ ಈಗ ಅದು ವಾರದ್ದು ಅದಕ್ಕೆ ನೀವ ತುಂಬ್ರವ ಖುಷಿಲಿಂತ್ರ ಅಪ್ಪ ತಗೊಂಬಂದ್ರಿ ಉಳ್ಳಾಗಡ್ಡಿ ಹೆಂಗಿದ್ವು ಹೌದಾ ಚಲೋ ಅದ ಅಂದ್ರ ಉಳ್ಳಾಗಡ್ಡಿ ಅಪ್ಪ 1500 ರೂಪಾಯಿ ಬಿದ್ದು ಆಮೇಲೆ ಪಕ್ಷದಂದ್ರೆ ಒಂದು 17 32 ರೂಪಾಯಿ ಕಿಚಿ ಹೌದಾ ಮೊನ್ನೆ ಅಜ್ಮಾರ್ ತಂದು 30 ರೂಪಾಯಿ ಬಿದ್ದು ನೋಡಿ ಮಸ್ತ್ ಇದ್ದವು ಗಡ್ಡೆವು ಒಣ ಅದಾವ ರಾತ್ರಿ ಬೇಕ ಕ್ವಾರ್ಟರ್ ಡಿಜೆ ಐತೇನ ಜರ ಡಿಜೆ ಇಲ್ಲ ಇರ್ಲ ತಗ ಅವ್ರು ಮಾಡಕತ್ತಾರ ಮಾಡ್ಲಿ ಖುಷಿಲಿ ಅಂತ ಅಲ್ಲಮ್ಮ ಮಾಡೋದು ಹೆಚ್ಚಿಂದ ಹೌದಲ್ಲ ಮಾಡ್ಲಿ ಚಲೋ ಬಚ್ಚೋ ಚಲೋ ಕಾಂಗಂಗೆಮ್ಮ ಉಪ್ಪಗಂಗೆ ಚಲೋ ಹಲ್ಕ ಚಡ್ಮ ಅಮ್ಮ ಹೀರಂ ಬಹುಶಾನೆ ಇಲ್ಲಿ ನೋಡ್ರಪ್ಪ ಈಗ ನಾವು ಜರರ್ ಮನೆಗೆ ಬಂದ್ರಿ ಅವರೆಲ್ಲ ಕಾಯಿಪಲ್ಲೆ ತಗೊಂತಾರೆ ಬೆಳಿಗ್ಗೆ ಹೋಗಿ ಅವನ್ನೆಲ್ಲ ತೆಗೆದ್ರಿ ಈಗ ಬೌ ಅದ್ರಾಗ ಇರ್ತಾವಮ್ಮ ಮತ್ತು ನೋಡಿಲ್ಲಲ್ಲ ಆಕಿ ತಿನ್ನಂಗಿಲ್ಲ ಈಗ ನೋಡ್ರಿ ಇಷ್ಟೆಲ್ಲ ಕಾಯಿಪಲ್ಲೆ ತರ್ಸ್ಯಾರ ಈಗ ಇವತ್ತು ಸ್ಪೆಷಲ್ ಅಡಿಗೆ ಉತ್ತರ ಕರ್ನಾಟಕ ಸ್ಪೆಷಲ್ ಎಲ್ಲ ಅಡಿಗೆ ಇವತ್ತು ಸೋನಿಯನ್ನ ಬರ್ತಡ್ಯಾಗ ಹೌದಿಲ್ಲ ಹಿಂಗಂತ ಎಲ್ಲ ಬದ್ನಿಕಾಯಿ ಪಲ್ಯ ಇವತ್ತೆಲ್ಲ ವೆರೈಟಿ ಯಾರು ಒಂದು ಮಾತು ತಪ್ಪಂಗಿಲ್ಲ ನೋಡ್ತದ ಅನ್ನಸನಕ್ಕೆ ಎಷ್ಟು ಕ್ಲಿಯರ್ ಕಟ್ಟ ಮಾತಾಡ್ತಾಳಕ್ಕೆ ಏ ಫೋನ್ ಬೋಲಮ್ಮ हेलो अब्बा जी आओ जी मम्मू कहेंगे हाँ बल्ले बल्ले ಏ ಪಾಪ ಕೂಸದ अब्बा जी आओ जी मम्मू कहेंगे आया अल्लाह भाई दे बा ಗಿಲ್ಗಂಚಾಗ್ಯವರು ಗಿಲಿ ಅಂತ ಅಂದ ನಸರ್ನ ಸೋನಂದ ಅನ್ವಾದ ಏ ಮಸ್ತ ಇಮ್ಮ ಏ ಕೈಸಾ ಈಗ ಫ್ರಾಕ್ ಫ್ರಾಕ್ ಕೈಸಾ कौन लेके आए मावा कौन लेके आए अब्बा जी ಯಮ್ಮಿ ಏ ಹೆಸರು ಚಲೋ ಇಟ್ಟಾಳಲ್ಲ ಚಂದ ಐತೆ ನೋಡು ಸಣ್ಣ ಹುಡ್ರು ಹಂಗಿನ ಭಾಳ ಚಂದ ಅಪ್ಪ ನಾವು ಇದಕ್ಕೆ ಹೋಗಿ ಬರ್ತೇವೆ ಸಂತಿಗೆ ಇವತ್ತು ಸಂತಿಗೆ ಹೋಗಿ ಬರ್ತೀನಿ ನೋಡ ಟೈಮ್ 3 ಗಂಟೆ ಹಾಕೊಂತಾಗ್ಲೇ ಆತಲ್ಲ ಸ್ವಚ್ಛ ಮಾಡೋದಿಲ್ಲ ಏನಿಲ್ಲ ಇವೆಲ್ಲ ಎತ್ತಿಡವು ಇವು ಏನಾಯ್ತಪ್ಪ ಮೆಂತೆ ಸ್ವಚ್ಛ ಆತ ಬೀನ್ಸ್ ಸ್ವಚ್ಛ ಆತ ಎಲ್ಲ ಸ್ವಚ್ಛ ಆತ ಈಗ ಇಲ್ಲಿ ಫ್ಲವರ್ ಸ್ವಚ್ಛ ಆತ ಈಗ ಆತ ಒಮ್ಮಕ್ಳು ಸಂಜೆ ಮುಂದೆ ಅಂತ ಮಾಡೋದು ಅಡಿಗೆನ ಅಲ್ಲಿ ಮಠ ಪಟ್ಟ ಅಂತ ಒಂದಿಟ್ಟು ಬಂದ್ಬಿಡ್ತಾರೆ ವಾಪಸ್ ಹೋಗ್ಬರ್ಲ ನಿಮ್ದು ಐತನ
ನುಗ್ಗಿಕಾಯ ಹಾಂ ತೊಗೊಂಬರ್ತಾವ ಬ್ಯಾ ಅಲ್ಲಿ ತೊಗೊಂಬರ್ತಾವ ಹೆಂಗದ ಕೇಳಿ ಹಾಂ ಮೊದ್ಲು ಹುಡುಕ್ತೇವೆ ನಾವು ನುಗ್ಗಿಕಾಯಿ ಪೂರ ಈಗೇನು ಸಿಗೋದೇನವ ಅದಾವ ನೋಡ್ತಾವ ಇದ್ರ ತೊಗೊಂಬರ್ತವ ಅಲ್ಲೆಲ್ಲ ತೊಳಗಿನ ಮಠ ತೊಗೊಂಬರ್ ಅಪ್ಪ ನಾ ಇದಕ್ಕೆ ಹೋಗ್ಬರ್ತಾವ ಸಂತಿಗೆ ಹ್ಞೂ ಇವು ಹುರಿದಿಟ್ಟೇನಲ್ಲ ಅಗಸಿ ಗುರಾಳ ಮೆಣಸಿನ್ಕಾಯಿ ಹಾಂ ಅಪ್ಪ ಚಿಂತ್ಬಿಟ್ಟು ಹಾಕತ್ತ ಹೌದಪ್ಪ ಹ್ಞೂ ಮಧ್ಯಾಹ್ನ ಊಟಕ್ಕೆ ನಸರ್ನವ್ರ ಮನೆ ಅದು ನಂಗೆ ಹೋಗಿ ಬರ್ತಾವ ಸಂತೆ ನೀ ಅಜ್ಜ ಏನು ಕಾಲೇಜ್ಗೆ ಹೋಗಿ ಬಂದೆಪ್ಪ ಎಕ್ಸಾಮ್ ಇದ್ವು ಏನು ಹೌದಾ ಸೆಕೆಂಡ್ ಪಿ ಯು ಸಿ ಚಲೋ ಅದು ಎಕ್ಸಾಮ್ ನೋಡ್ರಿ ಈಗಂತ ನಾನೆಲ್ಲ ಕಾಯಿಪಲ್ಲೆ ಅದೆಲ್ಲ ಸ್ವಚ್ಛ ಮಾಡಿ ಇಟ್ಟು ಬಂದಿರಿ ನಾನೀಗ ಯಾಕಂದ್ರೆ ಇವತ್ತು ಗುರುವಾರ ಒಂದಲ್ರಿ ನಾನು ಸಂತಿಗೆ ಹೋಗ್ಬೇಕ್ರಿ ಹಂಗಾಗಿ ಲೋಗನ ಹೋಗಿ ಸಂತಿಗೆ ಹೋಗಿ ಬರ್ತೀನಿ ತಗೋ ಅಂತಂದು ಹೇಳಿ ಬಂದಿರಿ ನಾನು ಮತ್ತು ನುಗ್ಗಿಕಾಯಿ ಅಂತೀರಿ ನುಗ್ಗಿಕಾಯಿ ಒಂದು ತೊಗೊಂಬರ್ಬೇಕ್ರಿ ನೆನಪು ಮಾಡಿ ನುಗ್ಗಿಕಾಯಿನ ನೋಡಿ ತೊಗೊಂಬರ್ತೀನಿ ರೀ ನಾನು ಮತ್ತು ಫಂಕ್ಷನ್ ಇರೋದು ರಾತ್ರಿ ಇಟ್ಟಾರಿ ಈಗ ಹಂಗಾಗಿ ಈಗ ಅಡುಗೆದು ಏನಿಲ್ಲದೆ ಸಂಜೆ ಮುಂದ್ಲಿಂತ್ರ ಮಾಡಿದ್ರಾತ ಲಘುನ ಮಾಡಿಟ್ಬಿಟ್ರೆ ಎಲ್ಲ ಆರ್ತೈತೆ ಅದು ಸ್ವಲ್ಪ ಬಿಸಿ ಇದ್ರೆ ರುಚಿ ಅನ್ನಿಸ್ತೈತಿ ಹಂಗಾಗಿ ಲೇಟಾಗಿ ಮಾಡೋಣ ತೊಗೋರಿ ಅಂತಂದು ಹೇಳಿದ್ರೆ ಆತು ಅಂಥೇಳಿ ಮತ್ತು ಈಗ ಬೆಳೆಲಿಂತ್ರ ಸುಮ್ಮನೆ ಏನು ಮಾಡ್ಬೇಕು ಅಂತಂದು ಹೇಳಿ ಈಗ ಒಮ್ಮಕ್ಲೆ ಅಂದ್ರೆ ಲೇಟ್ ಆಕತಿ ಏನೋ ಸೋಸವ ಇದ್ವು ಅಂದ್ರೆ ಕೊಟ್ಬಿಡು ಅಂಥೇಳಿ ಈಗೆಲ್ಲ ಸೋಸವ ಅಂತೂ ಮುಗಿದ್ರಿ ಕಂಪ್ಲೀಟ್ ಆತ್ರಿ ಈಗ ಇನ್ನೇನು ಅಡುಗೆಗೆ ಈಗ ರೆಡಿ ಅಡುಗೆಗೆ ಅಂತ ಈಗೆಲ್ಲ ರೆಡಿ ಐತ್ರಿ ಅಡುಗೆ ಮಾಡೋದು ಅಂದಾರಿ ಈಗ ಹಾಗಾಗಿ ನಾವು ಸಂತೆ ಹೋಗಿ ಬರ್ತೀನಿ ತಗೋ ಅಂತಂದು ಹೇಳಿ ಬಂದಿರಿ ನಾವು ಈಗ ನಮ್ಮ ಸೋನಮ್ ಬರ್ತಡೇ ನಾವು ಹೆಂಗೆ ಮಾಡಿದ್ವಿ ಎಲ್ಲರೂ ಸೇರಿ ಸೆಲೆಬ್ರೇಷನ್ ಹೆಂಗೆ ಮಾಡಿದ್ವಿ ಅನ್ನೋದನ್ನು ನೀವು ನೆಕ್ಸ್ಟ್ ವೀಡಿಯೋದಾಗ ನೋಡ್ಬೋದು ರೀ ಫ್ರೆಂಡ್ಸ್ ಯಾಕಂದ್ರೆ ನೈಟ್ ಇಟ್ಟತ್ತಲ್ರಿ ಹಂಗಾಗಿ ನಮ್ದು ಎಲ್ಲ ಫಂಕ್ಷನ್ ಅದೆಲ್ಲ ಸೆಲೆಬ್ರೇಷನ್ ಮಾಡಿದ್ದು ನಾಳೆ ಬರ್ತೈತೆ ರೀ ವ್ಲಾಗ್ ಸೊ ಯಾರು ನೋಡೋದನ್ನು ಮಿಸ್ ಮಾಡಬೇಡ್ರಿ ಯಾಕಂದ್ರೆ ಇದು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಾಕತ್ತೀವಿ ರಾತ್ರಿ ನಮ್ಮ ಸೋನನ್ ಬರ್ತಡೇ ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೆ ಇಷ್ಟ ಆಯ್ತು ಅಂತ ಅನ್ಕೊತೀನಿ ರೀ ನಾನೇ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.